ಈ ಜಿಎಸ್ಟಿ ತೆರಿಗೆ ವ್ಯವಸ್ಥೆ ಜಾರಿಯಾದ ನಂತರ ರಾಜ್ಯದ ಆದಾಯದಲ್ಲಿ ವಾರ್ಷಿಕವಾಗಿ ಸರಾಸರಿ 70,000 ಕೋಟಿ ಕೋತ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ದರ ಸರಳೀಕರಣ ಪ್ರಸ್ತಾವನೆಯಿಂದ ಹೆಚ್ಚುವರಿ 15,000 ಕೋಟಿ ಕೋತ ಆಗಲಿದೆ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಆದಾಯ ಹಿಂದಿನ ವೇಗದಲ್ಲೇ ಮುಂದುವರೆದಿದ್ರೆ 2024-25ರಲ್ಲಿ ರಾಜ್ಯದ ಆದಾಯ 1,07,846 ಕೋಟಿ ಆಗಬೇಕಾಗಿತ್ತು. ಆದರೆ ವಾಸ್ತವ ಆದಾಯ 77,169 ಕೋಟಿ ಮಾತ್ರ. ಒಂದೇ ವರ್ಷದಲ್ಲಿ ರಾಜ್ಯದ ಆದಾಯ 30,677 ಕೋಟಿ ಆದಾಯ ಕೋತ ಆಗಿದೆ. ಇದೇ ರೀತಿ 2023-24ರಲ್ಲಿ 24,170 ಕೋಟಿ, 22-23ರಲ್ಲಿ 22,654 ಕೋಟಿ ಕೋತ ಆಗಿತ್ತು ಅಂತ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಸೆಪ್ಟೆಂಬರ್ 22ರಿಂದ ಈ ನೂತನ ಜಿಎಸ್ಟಿ ದರ ಜಾರಿ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ. ಕೇಂದ್ರದ ತೀರ್ಮಾನಗಳಿಂದ 2016, 17 ಮತ್ತು 24-25ರ ನಡುವೆ ಆಗಿರುವಂಥ ಕರ್ನಾಟಕಕ್ಕೆ ಆದಾಯದ ಕೋತ ಸುಮಾರು 70,000 ಕೋಟಿ ಆಗುತ್ತೆ. ಇದು ಕರ್ನಾಟಕದ ಪರಿಸ್ಥಿತಿ. ಬೇರೆ ಬೇರೆ ರಾಜ್ಯದ್ದು ಬೇರೆ ಬೇರೆ ರೀತಿ ಇರಬಹುದು. ಹೌದು, ಇದು ಒಂದು ವರ್ಷಕ್ಕೆ, ಒಂದು ವರ್ಷ 24-25ನೇ ಸಾಲಿಗೆ ಮಾತ್ರ 70,000. ಅದು ಹಿಂದಕ್ಕೆ ಹೋಗ್ತಾ 15th ಫೈನಾನ್ಸ್ ಕಮಿಷನ್ ಬಂದ ಮೇಲಿಂದ ಇದು ಜಾಸ್ತಿ ಆಯಿತು. ಅದಕ್ಕೆ ಮೊದಲು ಸ್ವಲ್ಪ ಕಡಿಮೆ ಇರ್ಬೋದು. ಇಲ್ಲ, ಆ GST ಕಾಂಪನ್ಸೇಷನ್ನು ಸ್ವಲ್ಪ ಅದು ಇತ್ತು 22ನೇ ಸಾಲಿನವರೆಗೆ.